ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮ್ಯಾಥ್ಸ್ ಮಾಸ್ಟರ್ ಕ್ಲಾಸ್. ಈಗಾಗಲೇ ನೀವು ಒಂದು ಹಿಂದಿನ ಅಧ್ಯಾಯದಲ್ಲಿ ಕೋಆರ್ಡಿನೇಟ್ ಜಿಯೋಮೆಟ್ರಿ ನಿರ್ದೇಶಾಂಕ ಗಣಿತದಲ್ಲಿ ದೂರದ ಸೂತ್ರವನ್ನು ನೋಡಿದ್ದೀರಿ. ಅದು ಏನಪ್ಪ ಅಂತಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಈಸ್ ಈಕ್ವಲ್ ಟು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂಡರ್ ರೂಟ್ ಅನ್ನುವಂಥ ಒಂದು ಫಾರ್ಮುಲಾವನ್ನು ನೋಡಿದ್ದೀರಿ. ಇವತ್ತಿನ ದಿನ ನಾವು ಭಾಗ ಪ್ರಮಾಣ ಸೂತ್ರ ಅಥವಾ ಸೆಕ್ಷನ್ ಫಾರ್ಮುಲಾದ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಹಾಗಿದ್ರೆ ಭಾಗ ಪ್ರಮಾಣ ಸೂತ್ರ ಅಥವಾ ಸೆಕ್ಷನ್ ಫಾರ್ಮುಲಾ ಅಂದರೆ ಏನು ಅನ್ನುವಂಥ ವಿಷಯವನ್ನು ಈಗ ನಿಮಗೆ ಕಾನ್ಸೆಪ್ಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. ಇವಾಗ ಒಂದು ರೇಖೆಯನ್ನು ತೆಗೆದುಕೊಳ್ಳೋಣ. ಎ ಬಿ ಅನ್ನುವಂಥ ಒಂದು ರೇಖೆ. ಎ ಬಿಂದುವಿನ ನಿರ್ದೇಶಾಂಕಗಳು x1 y1, ಬಿ ಬಿಂದುವಿನ ನಿರ್ದೇಶಾಂಕಗಳು x2 y2. ಸೊ ಪ್ರತಿಯೊಂದು ಬಿಂದುವಿಗೆ ಎರಡು ನಿರ್ದೇಶಾಂಕಗಳಿರ್ತವೆ, ಒಂದು x ಮತ್ತು y. ಇಲ್ಲಿ ಎರಡು ಬಿಂದುಗಳಿರೋದರಿಂದ ಮೊದಲನೇ ಬಿಂದುವಿಗೆ x1 y1, ಎರಡನೇ ಬಿಂದುವಿಗೆ x2 y2 ಅಂತ ಹೇಳ್ತೀವಿ. ಇದು ನಮ್ಗೆ ಗೊತ್ತಿರುವಂಥ ವಿಚಾರ. ಇವಾಗ ಈ ಒಂದು ಎ ಬಿ ರೇಖೆಯ ಮೇಲೆ ಒಂದು ಬಿಂದುವನ್ನು ಗುರುತಿಸೋಣ. ಈ ಬಿಂದು ಡಿ ಅಂತ ಹೇಳೋಣ. ಡಿ ಅನ್ನುವಂತಹ ಬಿಂದು ಎ ಬಿ ರೇಖೆಯನ್ನು ಎರಡು ಭಾಗಗಳನ್ನಾಗಿ ವಿಭಾಗಿಸ್ತಾ ಇದೆ. ಎರಡು ಭಾಗಗಳನ್ನಾಗಿ ವಿಭಾಗಿಸ್ತಾ ಇದೆಯಲ್ಲ, ಈ ಎರಡು ಭಾಗಗಳ ಅನುಪಾತ ಎಷ್ಟು? ವಾಟ್ ಈಸ್ ದ ರೇಷೋ? ಫಾರ್ ಎಕ್ಸಾಂಪಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ 10 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖೆ, 10 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖೆಗೆ ನಾವು 1 2 3 4 4 ಸೆಂಟಿಮೀಟರದಲ್ಲಿ ಡಿ ಅಂತೇಳಿ ಗುರುತಿಸಿದರೆ ಅದು 4:6 ಆಯಿತು. ಸೊ 4:6 ಅಂದರೆ 4/6 ಡಿವೈಡ್ ಮಾಡಿದಾಗ 2:3 ಆಯಿತು. ಅಂದರೆ ಅದು 2:3 ಡಿ ಬಿಂದು ಏನು ಮಾಡಿತು? 10 ಸೆಂಟಿಮೀಟರ್ ಇರತಕ್ಕಂಥ ರೇಖೆಯನ್ನು ವಿಭಾಗಿಸಿತು ಅಂತ ಅರ್ಥ. ಆದರೆ ಇಲ್ಲಿ ಎ ಬಿ ರೇಖೆಯಲ್ಲಿ ನಮಗೆ ಡಿ ಬಿಂದು ಎಷ್ಟು ಅನುಪಾತದಲ್ಲಿ ವಿಭಾಗಿಸಿದೆ ಗೊತ್ತಿಲ್ಲ. ಆದ್ದರಿಂದ ನಾವು ನಾವೇನು ಹೇಳ್ತೀವಪ್ಪ ಅಂತಂದರೆ ಮೊದಲನೇ ಭಾಗವನ್ನು M1 ಅಂತ ಕನ್ಸಿಡರ್ ಮಾಡ್ತೀವಿ, ಎರಡನೇ ಭಾಗವನ್ನು M2 ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, ಇಲ್ಲಿ ಎ ಬಿ ಅನ್ನುವಂತಹ ರೇಖೆ ಡಿ ಬಿಂದು ಏನು ಮಾಡ್ತಾ ಇದೆ? ವಿಭಾಗಿಸ್ತಾ ಇದೆ. ಡಿ ಬಿಂದು ಯಾವ ಒಂದು ಅನುಪಾತದಲ್ಲಿ ವಿಭಾಗಿಸ್ತಾ ಇದೆಯಪ್ಪ ಅಂತಂದರೆ M1 ಅನುಪಾತ M2. ಇದು ಒಂದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಈ ಡಿ ಬಿಂದುವಿನ ನಿರ್ದೇಶಾಂಕಗಳು ನಿಮ್ಗೆ ಈಗಾಗಲೇ ಗೊತ್ತಿದೆ. ಪ್ರತಿಯೊಂದು ಬಿಂದು ಎರಡು ನಿರ್ದೇಶಾಂಕಗಳನ್ನು ಹೊಂದಿರ್ತದೆ ಅಂಥೇಳಿ. ಎ ಬಿಂದುವಿನ ನಿರ್ದೇಶಾಂಕಗಳು ಗೊತ್ತು, ಬಿ ಬಿಂದುವಿನ ನಿರ್ದೇಶಾಂಕಗಳು ಗೊತ್ತು, ಆದರೆ ಡಿ ಬಿಂದುವಿನ ನಿರ್ದೇಶಾಂಕಗಳು ಗೊತ್ತಿಲ್ಲ. ಸೊ ಅದನ್ನು ನಾವೇನು ಹೇಳ್ತೀವಪ್ಪ ಅಂದರೆ x, y ಅಂತ ಹೇಳ್ತೀವಿ. x, y. ಇವಾಗ ಈ ಸೆಕ್ಷನ್ ಫಾರ್ಮುಲಾದಲ್ಲಿ ನಿಮಗೆ ಏನು ಮಾಡ್ತಾರೆ? ಎ ಬಿ ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟು ಡಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳ್ತಾರೆ. ಜೊತೆಗೆ M1 ಮತ್ತು M2 ಅನುಪಾತವನ್ನು ಕೂಡ ಕೊಟ್ಟಿರ್ತಾರೆ. ಹಾಗಿದ್ರೆ ಅವಾಗ ಯಾವ ರೀತಿ ಕಂಡುಹಿಡಿಬೋದು? ಭಾಳ ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮುಲಾ ಇದೆ. ಸೊ ಎಕ್ಸ್ ನಿರ್ದೇಶಾಂಕ, ಡಿ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಏನಾಗುತ್ತೆಪ್ಪ ಅಂತಂದರೆ M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2. ಇದನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕು? ಭಾಳ ಸಿಂಪಲ್ ನೋಡಿ. ಡಿನಾಮಿನೇಟರಲ್ಲಿ M1 ಪ್ಲಸ್ M2, ಡಿನಾಮಿನೇಟರಲ್ಲಿ M1 ಪ್ಲಸ್ M2, ನ್ಯೂಮಿನೇಟರಲ್ಲಿ ಕೂಡ M1 M2 ಬರ್ತದೆ. M1 M2, M1 ಜೊತೆಗೆ x2, M2 ಜೊತೆಗೆ x1 ನಡುವೆ ಪ್ಲಸ್ ಚಿಹ್ನೆ, ಇಷ್ಟು ಬರೆದ್ರೆ ಮುಗಿದೋಯ್ತು. ಸೊ ಒಂದು ಸಾರಿ ಹೇಳ್ತಾ ಇದ್ದೀನಿ. ಡಿನಾಮಿನೇಟರಲ್ಲಿ M1 ಪ್ಲಸ್ M2, ನ್ಯೂಮಿನೇಟರಲ್ಲಿ ಕೂಡ M1 M2 ಇದೆ. M1 ಜೊತೆಗೆ x2 ಅಂದರೆ M1 ಇದ್ದರೆ ಅದರ ಮುಂದೆ x2 ಪ್ಲಸ್ M2 ಇದ್ದರೆ ಅದ್ರ ಜೊತೆಗೆ x1. ಈ ರೀತಿ ನಾವೇನು ಮಾಡ್ತೀವಪ್ಪ ಅದನ್ನು ನಡುವೆ ಪ್ಲಸ್ ಚಿಹ್ನೆಯನ್ನು ಬರೆದು ಎಕ್ಸ್ನ ನಿರ್ದೇಶಾಂಕವನ್ನು ತೆಗಿತೀವಿ. ಇನ್ನು ವೈನ ನಿರ್ದೇಶಾಂಕ ಕೂಡ ಸೇಮ್ ಪ್ರೊಸೀಜರ್. x2 ಮತ್ತು x1 ಇದ್ದಲ್ಲಿ y2 ಮತ್ತು y1 ಮಾತ್ರ ಬರೀಬೇಕು. ಹಾಗಿದ್ರೆ ವೈನ ನಿರ್ದೇಶಾಂಕ ಏನಾಗುತ್ತೆಪ್ಪ ಅಂತಂದರೆ ಡಿನಾಮಿನೇಟರಲ್ಲಿ M1 ಪ್ಲಸ್ M2, ಇಲ್ಲಿ M1 ಇಂಟು y2 ಪ್ಲಸ್ M2 ಇಂಟು y1. ಹಾಗಿದ್ರೆ ಇವು ಎಕ್ಸ್ ಮತ್ತು ವೈನ ನಿರ್ದೇಶಾಂಕಗಳು. ಹಾಗಿದ್ರೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಏನು ಮಾಡ್ಬೋದಪ್ಪ ಅಂತಂದರೆ ಎ ಬಿಂದು, ಬಿ ಬಿಂದು ಮತ್ತು ಅನುಪಾತಗಳನ್ನು ಕೊಟ್ಟು ಈ ಡಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಬಹುದು. ಸೊ ಇದು ಎ ಅನ್ನುವಂಥದ್ದು ಮೊದಲನೇ ಅಂಶ, ಬಿ ಎರಡನೇ ಅಂಶ, ಆಮೇಲೆ M1 M2 ಇದು ಮೂರನೇ ಅಂಶ, ಡಿ ಅನ್ನುವಂಥದ್ದು ನಾಲ್ಕನೇ ಅಂಶ. ಅಂದರೆ ಇವೆಲ್ಲೂ ಟೋಟಲ್ ಈ ಕಾನ್ಸೆಪ್ಟಲ್ಲಿ 4 ಅಂಶಗಳಿವೆ. ಈ 4ರಲ್ಲಿ 3ನೇ ಯಾವುದಾದರನ್ನು ಕೊಟ್ಟು ಒಂದು ಯಾವುದಾದರನ್ನು ಕೇಳ್ಬೋದು. ಅಥವಾ ಇಲ್ಲಿ ನೋಡಿ ಎ ಬಿ ಮತ್ತು ಡಿ ಪಾಯಿಂಟ್ ನಿರ್ದೇಶಾಂಕ ಇವು ಮೂರನ್ನು ಕೊಟ್ಟು ಅನುಪಾತವನ್ನು ಕೇಳ್ಬೋದು. ಅಥವಾ ಅನುಪಾತ
ಡಿ ಬಿಂದುವಿನ ನಿರ್ದೇಶಾಂಕಗಳು ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟು ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಬಹುದು ಅಂತ. ಅಂದರೆ 4ರಲ್ಲಿ 3 ಅಂಶಗಳನ್ನು ಕೊಟ್ಟು 1 ಅಂಶವನ್ನು ಮಾತ್ರ ಕೇಳ್ತಾರೆ. ಇದು ನಿಮ್ಮ ಎಕ್ಸಾಮಲ್ಲಿ ಬರುವಂತಹ ವಿಚಾರ. ಹಾಗಿದ್ದರೆ ಈ ಪ್ರಾಬ್ಲಮ್ಸನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವತ್ತಿನ ನೋಡೋಣ. ಎಕ್ಸಸೈಸ್ 15.2. ಲೆಟ್ಸ್ ಸ್ಟಾರ್ಟ್ ದ ಪ್ರೊಸೆಸ್. ಪ್ರಾಬ್ಲಮ್ ನಂಬರ್ 1. Let's come to the problem number 1. Now find the coordinates of the point which divides the join of -1,7 and 4,3 in the ratio 2:3. ಅಂದರೆ ಇಲ್ಲಿ ಒಂದು ರೇಖೆಯನ್ನು ಕೊಟ್ಟಿದ್ದಾರೆ. ಆ ರೇಖೆಯ ನಿರ್ದೇಶಾಂಕಗಳು -1,3 ಮತ್ತು 4,-3 ಇವೆ. ಅದು 2:3ರಲ್ಲಿ ವಿಭಾಗಿಸ್ತಾ ಇದೆ. ಹಾಗಿದ್ದರೆ ಅದು ಯಾವ ಬಿಂದುವಿನಲ್ಲಿ 2:3ರಲ್ಲಿ ವಿಭಾಗಿಸ್ತಾ ಇದೆ ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ. ಸೊ ಎ ಬಿಂದುವಿನ ನಿರ್ದೇಶಾಂಕಗಳು -1,7, ಬಿ ಬಿಂದುವಿನ ನಿರ್ದೇಶಾಂಕಗಳು 4,-3. Now there is a one point D, it divides the line in the ratio 2:3. 2:3ರಲ್ಲಿ ಈ ಒಂದು ರೇಖೆಯನ್ನು ವಿಭಾಗಿಸ್ತಾ ಇದೆ. ಹಾಗಿದ್ದರೆ ಡಿ ಬಿಂದುವಿನ ನಿರ್ದೇಶಾಂಕಗಳು ಏನು? ಎಕ್ಸ್ ಮತ್ತು ವೈ ಅಂತ ತಿಳ್ಕೊಳ್ಳೋಣ. ಸೊ ವಿ ಹ್ಯಾವ್ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದಿಸ್ ಪಾಯಿಂಟ್ ಡಿ. ಹೌದಾ? ಸೊ ವಿ ನೋ ದ ಫಾರ್ಮುಲಾ x, y is equal to, now this is m1 x2 plus m2 x1. ಭಾಳ ಸುಲಭ ಇದೆ. 1 2 2 1. ಇಲ್ಲಿ x ಇರೋದರಿಂದ ಕೇವಲ x ಬರುತ್ತೆ, ಇಲ್ಲಿ y ಅಂತೂ ಬರೋದೇ ಇಲ್ಲ. ಡಿನಾಮಿನೇಟರ್ನಲ್ಲಿ m1 ಪ್ಲಸ್ m2 m1 y2 ಪ್ಲಸ್ m2 y1 divided by m1 plus m2. So this is the formula. Now we are going to substitute the values. m1 is, this is m1 and this is m2, right? 2:3ರಲ್ಲಿ ಅದು ವಿಭಾಗಿಸ್ತಾ ಇದೆ. So m1 is 2 into, then x2 is, so now the points x1 and y1, this is x2 and y2. Now the line divides in the ratio 2:3. These are m1 and m2. ಮೊದಲನೇ ಬಿಂದುವಿನ ನಿರ್ದೇಶಾಂಕಗಳು x1 y1, ಎರಡನೇ ಬಿಂದುವಿನ ನಿರ್ದೇಶಾಂಕಗಳು x2 y2 ಅಂತ ತಿಳ್ಕೊಳ್ಳೋಣ. x2, y2 ಹಾಗಿದ್ದಾಗ ಸೊ m1 value is 2, then x2 value is 4. 2 into 4 plus m2 value is 3, x1 value is -1 divided by m1 plus m2, that is 2 plus 3. In the same way, m1 into y2, that is 2 into -3. So 2 into -3, minus sign ಇರೋದರಿಂದ ಬ್ರಾಕೆಟ್ ಅನ್ನು ಹಾಕೋಣ, ಪ್ಲಸ್ m2 3 y1 7 divided by m1 plus m2, same 2 plus 3. So now 2 into 4 is 8. 3 into 1 is 1 with minus sign, that is -3 divided by 2 plus 3 is 5, 2 into 3 6 with minus sign, -6, minus ಚಿಹ್ನೆ -6 ಆಯಿತು, plus 3 into 7 21 divided by 3 plus 2 is 5. So 8 minus 3 is 5 upon 5, and 21 minus 6 is 15 upon 5. So 5 upon 5 is 1 and 15 upon 5 is 3. 5 3 15. So the coordinates of the point D are 1,3. ಅಂದರೆ ಇದು 1,3 ನಿರ್ದೇಶಾಂಕದಲ್ಲಿ ಅಥವಾ ಇದರ ನಿರ್ದೇಶಾಂಕಗಳು ಎಷ್ಟಪ್ಪ ಅಂತಂದರೆ 1,3. ಈ ಒಂದು ನಿರ್ದೇಶಾಂಕದಲ್ಲಿ ಈ ರೇಖೆ ಏನಾಗುತ್ತಪ್ಪ ಅಂತಂದರೆ ಡಿ ಬಿಂದು ಏನು ಮಾಡ್ತದೆ, ಈ ರೇಖೆಯನ್ನು ವಿಭಾಗಿಸ್ತದೆ ಅಂತ. ಸೊ ವಿ ಹ್ಯಾವ್ ಟು ರೈಟ್ ಆದ್ದರಿಂದ ದ ಪಾಯಿಂಟ್ D divides so we have to write therefore coordinates of the point
D, that is 1 comma 3. So 1 comma 3. So take down the screenshot. I hope you understood this problem. Come to the next problem. Problem number 2. Being conducted in a rectangular shaped ground ABCD. ಆಯತಾಕಾರದಲ್ಲಿರ್ತಕ್ಕಂಥ ಎ ಬಿ ಸಿ ಡಿಯ ಒಂದು ಗ್ರೌಂಡ್ನಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಸ್ಪೋರ್ಟ್ಸ್ ಡೇಯನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಲೈನ್ಸ್ ಹ್ಯಾಸ್ ಬಿನ್ ಡ್ರಾನ್ ವಿತ್ ದ ಚಾಕ್ ಪೌಡರ್ ವಿತ್ ಅ ಡಿಸ್ಟೆನ್ಸ್ 1 ಮೀಟರ್ ಈಚ್. ಚಿತ್ರದಲ್ಲಿ ತೋರಿಸಿರುವಂತೆ 1 ಮೀಟರ್ಗೆ ಒಂದೊಂದು ಲೈನನ್ನು ಏನು ಮಾಡಿದ್ದಾರೆ, ಡ್ರಾ ಮಾಡಿದ್ದಾರೆ. ಇನ್ನು ದೆನ್ ಆಫ್ಟರ್ವರ್ಡ್ಸ್ 100 flower pots have been placed at a distance 1 meter each along. ಒಂದು 100 ಹೂವಿನ ಕುಂಡಗಳನ್ನು ಏನು ಮಾಡಿದ್ದಾರಪ್ಪ ಅಂದರೆ ಇಟ್ಟಿದ್ದಾರೆ. ಪ್ರತಿಯೊಂದು ಕುಂಡಗಳ ನಡುವಿನ ದೂರ ಎಷ್ಟಿದೆಯಪ್ಪ ಅಂದರೆ 1 ಮೀಟರ್ ಇದೆ. ಸೊ ಅಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ಎಡಿಯ ಒಂದು ರೇಖೆಗೆ ಅನುಗುಣವಾಗಿ, ಸೊ ಎಡಿಯ ಉದ್ದಕ್ಕೆ ಅನುಗುಣವಾಗಿ ಪ್ರತಿಯೊಂದು ಹೂವಿನ ಕುಂಡಗಳ ನಡುವಿನ ದೂರ 1 ಮೀಟರ್ ಇದೆ. ಇನ್ನು ಪ್ರಶ್ನೆ ಏನಿದೆಯಪ್ಪ ಅಂದರೆ ನಿಹಾರಿಕಾ ರನ್ಸ್ 1/4 ದ ಡಿಸ್ಟೆನ್ಸ್. ನಿಹಾರಿಕಾ ರನ್ಸ್ 1/4 ದ ಡಿಸ್ಟೆನ್ಸ್. ನಿಹಾರಿಕಾ 4/1 ಏನು ಮಾಡ್ತಾಳಪ್ಪ ಅಂತಂದರೆ ಆಕಿ ಓಟವನ್ನು ಓಡ್ತಾ ಇದ್ದಾಳೆ. ಸೊ 1/4 ಅಂದಾಗ ಎಷ್ಟಾಯ್ತು ನೋಡ್ರಿ, ಅಲ್ಲಿ 100 ಹೂವಿನ ಕುಂಡಗಳಂದರೆ ಸರಿಸುಮಾರು 1/4 ಅಂದರೆ 25ರಷ್ಟು ಅಕ್ಕಿ ಓಡಿದಳು ಅಂತ. ಅಂದರೆ 25 ಹೂವಿನ ಕುಂಡಗಳನ್ನು ಅಥವಾ ಹೂವಿನ ಪಾಟ್ಸ್ಗಳನ್ನು ಆಕೆ ಏನು ಮಾಡ್ತಾಳಪ್ಪ ಅಂದರೆ ಕವರ್ ಮಾಡ್ತಾ ಇದ್ದಾಳೆ. ಸೊ ದಟ್ಸ್ ವೈ ವಿ ಕ್ಯಾನ್ ಸೇ ಶಿ ಈಸ್ ಅಟ್ ದ ಪಾಯಿಂಟ್ 25 ಅಥವಾ 25ನೇ ಹೂವಿನ ಕುಂಡಿನ ಹತ್ತಿರ ಆಕೆ ಇರ್ತಾಳೆ ಅಂತ. ಸೊ ನಿಹಾರಿಕಾ ರನ್ಸ್ 1/4 ದ ಡಿಸ್ಟೆನ್ಸ್ ಎ ಡಿ ಆನ್ ದ ಸೆಕೆಂಡ್ ಲೈನ್. ಯಾವ ಲೈನಿಂದ? 2ನೇ ಲೈನ್ನಿಂದ ಅನ್ನೋದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ದೆನ್ ಆ್ಯಂಡ್ ಪೋಸ್ಟ್ ಅ ಗ್ರೀನ್ ಫ್ಲ್ಯಾಗ್. ಅಲ್ಲಿ ಹೋಗಿ ಒಂದು ಹಸಿರು ಬಣ್ಣದ ಒಂದು ಫ್ಲ್ಯಾಗನ್ನು ಇಟ್ಬಿಡ್ತಾಳೆ. ನಂತರ ಪ್ರೀತ್ ರನ್ಸ್ 1/5 ಆಫ್ ದ ಡಿಸ್ಟೆನ್ಸ್ ಎ ಡಿ. ಅದೇ ರೀತಿಗೆ ಪ್ರೀತ್ ಅನ್ನುವಂಥ ಹುಡುಗಿ ಆಕೆ 1/5 ಡಿಸ್ಟೆನ್ಸನ್ನು ಓಡ್ತಾಳೆ, ಅಂದರೆ 5/1. ಅಂದರೆ 5/1 ಅಂದರೆ ಏನು? 100ರಲ್ಲಿ 5 ಸಮಭಾಗಗಳನ್ನು ಮಾಡಿದಾಗ 20 ಆಗುತ್ತೆ. ಅಲ್ಲಿ 100ರಲ್ಲಿ 4 ಸಮಭಾಗಗಳನ್ನಾಗಿ ಮಾಡಿದಾಗ 25 ಆಯಿತು. ಇಲ್ಲಿ 5 ಸಮಭಾಗಗಳನ್ನಾಗಿ ಮಾಡಿದಾಗ 20 ಆಯಿತು. ಅಂದರೆ ಆಕೆ 20ನೇ ಒಂದು ಹೂವಿನ ಕುಂಡದ ಹತ್ತಿರ ಆಕೆ ಹೋಗಿ ನಿಲ್ತಾಳೆ. ಸೊ 1/5 ಅಂದಾಗ ಸೊ ಆಕೆ ಯಾವ ಲೈನಲ್ಲಿ ಓಡ್ತಾ ಇದ್ದಾಳಪ್ಪ ಅಂದರೆ ಎ ಡಿ ಆನ್ ದ 8th ಲೈನ್, 8ನೇ ಲೈನ್ನಿಂದ ಓಡ್ತಾ ಇದ್ದಾಳೆ. ಆ್ಯಂಡ್ ಪೋಸ್ಟ್ ಅ ರೆಡ್ ಕಲರ್ ಫ್ಲ್ಯಾಗ್. ಅಲ್ಲಿ ಆಕೆ ಒಂದು ಕೆಂಪು ಬಣ್ಣದ ಫ್ಲ್ಯಾಗನ್ನು ಪೋಸ್ಟ್ ಮಾಡ್ತಾ ಇದ್ದಾಳೆ, ಅಂದರೆ ಫ್ಲ್ಯಾಗನ್ನು ಅಲ್ಲಿ ಹಚ್ಚುತ್ತಿದ್ದಾಳೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಬೋತ್ ದ ಫ್ಲ್ಯಾಗ್ಸ್. ಅಂದರೆ ಆ 2 ಫ್ಲ್ಯಾಗ್ಗಳ ನಡುವೆ ಇರತಕ್ಕಂತಹ ದೂರ ಎಷ್ಟು? ಅಂದರೆ ನಾವು ಮತ್ತೆ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿ ಆ ಹಸಿರು ಬಣ್ಣದ ಫ್ಲ್ಯಾಗ್ ಮತ್ತು ಕೆಂಪು ಬಣ್ಣದ ಫ್ಲ್ಯಾಗ್ ನಡುವೆ ಇರತಕ್ಕಂತಹ ದೂರವನ್ನು ಕಂಡುಹಿಡಿಯಬೇಕು. ಇದು ಒಂದು ಭಾಗ ಆದರೆ, ಇನ್ನು ನೆಕ್ಸ್ಟ್ ಇಫ್ ದ ರಶ್ಮಿ ಹ್ಯಾಸ್ ಟು ಪ್ಲೇಸ್ ಪೋಸ್ಟ್ ಆಫ್ ಬ್ಲೂ ಕಲರ್ ಫ್ಲ್ಯಾಗ್. ರಶ್ಮಿ ಆಕೆ ಬ್ಲೂ ಕಲರ್ ಫ್ಲ್ಯಾಗನ್ನು ಇಡಬೇಕು ಎಲ್ಲಿಪ್ಪ ಅಂತಂದರೆ ಎಕ್ಸಾಕ್ಟ್ಲಿ ಹಾಫ್ ಬಿಟ್ವೀನ್ ದ ಜಾಯ್ನಿಂಗ್ ದ 2 ಫ್ಲ್ಯಾಗ್ಸ್ ವೇರ್ ಜಾಯ್ನಿಂಗ್ ದ ಲೈನ್ ವೇರ್ ದ 2 ಫ್ಲ್ಯಾಗ್ಸ್ ಹ್ಯಾಸ್ ಪೋಸ್ಟೆಡ್. ಆ 2 ಫ್ಲ್ಯಾಗ್ಗಳನ್ನು ಏನಿಟ್ಟಿದ್ದಾರಲ್ಲ ಅವುಗಳ ಮಧ್ಯದಲ್ಲಿ ರಶ್ಮಿ ಓಡಿ ಹೋಗಿ ತನ್ನ ಫ್ಲ್ಯಾಗನ್ನು ಇಡಬೇಕು. ಹಾಗಿದ್ರೆ ಆಕೆ ಯಾವ ಲೈನ್ನಿಂದ ಓಡಬೇಕು ಮತ್ತು ಎಷ್ಟು ದೂರದವರೆಗೆ, ಅಂದರೆ ಎಷ್ಟನೇ ಹೂವಿನ ಕುಂಡಕ್ಕೆ ಹೋಗಿ ಆಕೆ ತನ್ನ ಫ್ಲ್ಯಾಗನ್ನು ಇಡಬೇಕು ಅನ್ನುವಂಥದ್ದು ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನು ಬಹಳ ಸುಂದರವಾಗಿ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ನಾವು ಸಿ ಹಿಯರ್ ನಿಹಾರಿಕಾ 2ನೇ ಲೈನ್ನಿಂದ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಈ ಒಂದು ರೇಖೆಯ 4/1 ಅಂದರೆ ಈ ಒಂದು 100 ಕುಂಡಗಳಿವೆ ಅಥವಾ 100 ಹೂವಿನ ಕುಂಡಗಳಿವೆ. ಅದರ 4/1 ಅಂದರೆ ಏನಾಗುತ್ತಪ್ಪ ಅಂತಂದರೆ 25ನೇ ಕುಂಡಕ್ಕೆ ಹೋಗಿ ಏನು ಮಾಡ್ತಾಳಪ್ಪ ಅಂತಂದರೆ ಆಕೆ ಒಂದು ಗ್ರೀನ್ ಕಲರ್ ಫ್ಲ್ಯಾಗನ್ನು ಪೋಸ್ಟ್ ಮಾಡ್ತಿದ್ದಾಳೆ. ಇನ್ನು ಅದೇ ರೀತಿಯಾಗಿ 5/1 ಪ್ರೀತಿ ಏನು ಮಾಡ್ತಾಳಪ್ಪ ಅಂತಂದರೆ 5/1 ಓಡಿ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ರೆಡ್ ಕಲರ್ ಫ್ಲ್ಯಾಗನ್ನು ಪೋಸ್ಟ್ ಮಾಡ್ತಾರೆ. 5/1 ಅಂದರೆ 20 ಆಯಿತು. ಸೊ ಇದು ಹೇಗೆ ಗೊತ್ತಾಗುತ್ತಪ್ಪ ಅಂತಂದರೆ 100ರಲ್ಲಿ 4 ಸಮಭಾಗಗಳನ್ನಾಗಿ ಮಾಡಿದಾಗ 25 ಆಯಿತು. ಇಲ್ಲಿ 100ರಲ್ಲಿ 5 ಸಮಭಾಗಗಳನ್ನಾಗಿ ಮಾಡಿದಾಗ 20 ಆಯಿತು. ಸೊ ಇವಾಗ ಪ್ರಶ್ನೆ ಏನಪ್ಪ ಅಂತಂದರೆ ಈ 2 ಫ್ಲ್ಯಾಗ್ಗಳ ನಡುವೆ ಇರುವಂತಹ ದೂರ ಎಷ್ಟು? ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಅಥವಾ ದೀಸ್ 2 ಫ್ಲ್ಯಾಗ್ಸ್ ಅನ್ನುವಂಥದ್ದು. ಸೊ ಸಿಂಪಲ್ ಆಗಿದೆ, ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡಿ ಆ 2 ಫ್ಲ್ಯಾಗ್ ನಡುವೆ ಇರತಕ್ಕಂಥ ದೂರವನ್ನು ಕಂಡುಹಿಡಿಯೋಣ. ನಂತರ ರಶ್ಮಿಯನ್ನಕ್ಕೆ ಎಕ್ಸಾಕ್ಟ್ಲಿ ಇದರ ಮಧ್ಯದಲ್ಲಿ ಮತ್ತೊಂದು ಬ್ಲೂ ಕಲರ್ ಫ್ಲ್ಯಾಗನ್ನು ಇಡಬೇಕು. ಆವಾಗ ಆಕೆ ಎಲ್ಲಿ ಇಡಬೇಕು ಅನ್ನೋದನ್ನು ನಾವು ಸೆಕ್ಷನ್ ಫಾರ್ಮುಲಾ ಅಥವಾ ಭಾಗ ಪ್ರಮಾಣ ಸೂತ್ರದ ಉಪಯೋಗ ಮಾಡಿಕೊಂಡು ಅದನ್ನು ನಾವು ಬಿಡಿಸೋಣಂತ. ಓಕೆ, ನಾವು ಲೆಟ್ ಸ್ಟಾರ್ಟ್ ದಿಸ್ ಪ್ರೊಸೆಸ್.
ಇದಕ್ಕೆ ಬಿಂದು ಎ ಅಂತ ಹೆಸರು ಕೊಡೋಣ, ಇದನ್ನು ಬಿ ಅಂತ ಹೆಸರು ಕೊಡೋಣ. ಸೊ ಬೇಡ, ಇಲ್ಲಿ ಎ ಬಿ ಆಲ್ರೆಡಿ ಹೆಸರಿವೆ. ಸೊ ಇದು ನಿಹಾರಿಕಾ, ಇದು ಪ್ರೀತ್. ಸೊ ಎನ್ ಪಿ ಅಂತ ಹೇಳ್ತಾ ಇದ್ದೀನಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಎನ್ ಪಿ, ದಟ್ ಈಸ್ ಎನ್ ಪಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಅಂಡರ್ ರೂಟ್ x2 minus x1 whole square plus y2 minus y1 whole square. So this is x1 y1 and this is x2 y2. So now see here, x2 minus x1, 8 minus 2 under root 8 minus 2 whole square plus 20 minus 25, 20 minus 25 whole square, y2 minus y1 whole square. ನಾಲ್ಕನೇ ಒಂದರಷ್ಟನ್ನು ಓಡಿ, ನಾಲ್ಕನೇ ಒಂದರಷ್ಟಂದರೆ 100ರಲ್ಲಿ 4 ಸಮಭಾಗಗಳನ್ನಾಗಿ ಮಾಡಿದಾಗ 25ನೇ ಹೂವಿನ ಕುಂಡಕ್ಕೆ ಹೋಗಿ ಒಂದು ಫ್ಲ್ಯಾಗನ್ನು ಪೋಸ್ಟ್ ಮಾಡ್ತಾ ಇದ್ದಾಳೆ, ಗ್ರೀನ್ ಕಲರ್ ಫ್ಲ್ಯಾಗ್. ಎರಡನೇ ಲೈನ್ನಿಂದ ಅಂದರೆ ಇದರ ನಿರ್ದೇಶಾಂಕಗಳು 2,25 ಆಯಿತು. ಇನ್ನು ಅದೇ ರೀತಿಯಾಗಿ ಪ್ರೀತ್ 8ನೇ ಲೈನ್ನಿಂದ 5ನೇ ಒಂದರಷ್ಟನ್ನು ಓಡಿ, ಅಂದರೆ 5ನೇ ಒಂದರಷ್ಟು ಅಂದರೆ 100ರಲ್ಲಿ 5 ಸಮಭಾಗಗಳನ್ನಾಗಿ ಮಾಡಿದಾಗ 20 ಆಗುತ್ತೆ. ಸೊ 20ನೇ ಒಂದು ಹೂವಿನ ಕುಂಡದ ಸಮೀಪ ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಇಲ್ಲಿ ಒಂದು ಫ್ಲ್ಯಾಗನ್ನು ನಡೀತಾ ಇದ್ದಾರೆ, ರೆಡ್ ಕಲರ್ ಫ್ಲ್ಯಾಗನ್ನು. ಈಗ ಪ್ರಶ್ನೆ ಏನಪ್ಪ ಅಂದರೆ ಈ ಎರಡು ಫ್ಲ್ಯಾಗ್ಗಳ ನಡುವಿರುವಂತಹ ದೂರ ಎಷ್ಟು? ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಗ್ರೀನ್ ಆ್ಯಂಡ್ ರೆಡ್ ಫ್ಲ್ಯಾಗ್? ಹಾಗಿದ್ರೆ ನಾವು ದೂರದ ಸೂತ್ರವನ್ನು ಉಪಯೋಗ ಮಾಡ್ತೀವಿ. ದೇರ್ ಫಾರ್ ಎನ್ ಪಿ ಈಸ್ ಈಕ್ವಲ್ ಟು, ಇದಕ್ಕೆ ನಿಹಾರಿಕಾ ಎನ್, ಪ್ರೀತ್ ಅನ್ನೋದು ಪಿ ಪಾಯಿಂಟ್ ಅಂತ ಹೆಸರು ಕೊಡೋಣ. ಸೊ ಎನ್ ಪಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. So x1 y1 these are the coordinates and x2 y2 these are the coordinates 8 and 20. So now we are going to write under root x2 minus x1. x2 minus x1 is 8 minus 2 whole square, y2 minus y1 20 minus 25, 20 minus 25 whole square. So equal to sign as it is. Under root 8 minus 2 is 6, it's square. 20 minus 25 minus 5, it's a square. So square, 6 square is 36. 5 ವರ್ಗ 25, minus into minus it becomes plus. So this is 25. So 36 plus 25 is 61. So under root it is 61 ಯೂನಿಟ್ಸ್. ಆದ್ದರಿಂದ ನಾವೇನು ಹೇಳ್ಬೋದು, ಆ ಎರಡು ಫ್ಲ್ಯಾಗ್ಗಳ ಮಧ್ಯೆ ಇರುವಂತಹ ದೂರ ರೂಟ್ 61 ಅಂತ. ಈಗ ನಾವು ಇನ್ನೊಂದು ಫ್ಲ್ಯಾಗನ್ನು ಇಲ್ಲಿ ನಡ್ತಿದ್ದಾರೆ, ಯಾರಪ್ಪ ಅಂತಂದರೆ ರಶ್ಮಿ. ಸೊ ರಶ್ಮಿ ಪೋಸ್ಟ್ ಅ ಫ್ಲ್ಯಾಗ್ ಎಕ್ಸಾಕ್ಟ್ಲಿ ಅಟ್ ದ ಮಿಡಲ್ ಆಫ್ ದೀಸ್ ಟು ಫ್ಲ್ಯಾಗ್ಸ್. ರಶ್ಮಿ ಈ ಎರಡು ಫ್ಲ್ಯಾಗ್ಗಳ ಮಧ್ಯೆ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾಳಪ್ಪ ಅಂದರೆ ಒಂದು ಫ್ಲ್ಯಾಗನ್ನು ಪೋಸ್ಟ್ ಮಾಡ್ತಾರೆ. ಮಧ್ಯದಲ್ಲಿ ಅಂದಾಗ ಇಲ್ಲಿ ಏನಾಗುತ್ತೆ ನೋಡಿ, ಈ ಒಂದು ರೇಖೆ ಯಾವ ಅನುಪಾತದಲ್ಲಿ ಡಿವೈಡ್ ಆಗುತ್ತೆ? ಮಧ್ಯದಲ್ಲಿ ಅಂದಾಗ ಯಾವುದೇ ಒಂದು ರೇಖೆ ಏನಾಗುತ್ತಪ್ಪ ಅಂತಂದರೆ ಈಕ್ವಲ್ ರೇಷಿಯೋ ಒಳಗೆ ಡಿವೈಡ್ ಆಗುತ್ತೆ. ಸೊ ವಿ ಕ್ಯಾನ್ ಸೇ ಇಟ್ ಡಿವೈಡ್ಸ್ ಇನ್ ದ ರೇಷಿಯೋ 1:1, 1:1. ಹಾಗಿದ್ರೆ ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸ್ಬೋದು ಅಥವಾ ಮಿಡ್ ಪಾಯಿಂಟ್ ಫಾರ್ಮುಲಾನು ಕೂಡ ನಾವಿಲ್ಲಿ ಮಾಡ್ಬೋದು, ಉಪಯೋಗಿಸ್ಬೋದು. ನಾವು ಭಾಗ ಪ್ರಮಾಣ ಸೂತ್ರದಿಂದ ಈಗ ಮಾಡೋಣ ಅಂತ. ಓಕೆ, ಸೊ ವಿ ನೋ ದ ಫಾರ್ಮುಲಾ. ಸೊ ವಿ ನೋ ದ್ಯಾಟ್ ಎಕ್ಸ್ ಆಫ್ ವೈ, ರಶ್ಮಿ ಯಾವ ಒಂದು ಬಿಂದುವಿನಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾಳೆ ನೋಡೋಣ ಅಂತ. ಸೊ ದಟ್ ಈಸ್ m1 plus m2, that is m1 x2 plus m2 x1. Here m1 plus m2 in the denominator, m1 y2 plus m2 y1. Now ಅನುಪಾತ ಏನಿದೆ 1:1, 1:1. ಯಾಕಂದರೆ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಪೋಸ್ಟ್ ಮಾಡ್ತಾ ಇದ್ದಾರೆ. ದೇರ್ ಫಾರ್ ಇಟ್ ಈಸ್ 1+1. ಸೊ ನಾವು m1 is 1, x2 ದ ಬೆಲೆ 8, 1 into 8 is 8, plus m2 is 1, x1 value is 2. So now directly I will write here 1+1, m1 is 1, y2 y1 ಅಷ್ಟೇ. y2 is 20, so 1 is into y2 is 20 plus m2 is 1, y1 is 25. So now 1 into 8 is 8, 8 plus 2 is 10 divided by 2. 20 into 1 is 20, 20 plus 25. Here 25 into 1 is 25. 20 plus 25 is 45, 45 upon 2.
So 10 by 2 is nothing but 5 and 45 upon 2 is 22.5. ಆದ್ದರಿಂದ therefore Rashmi post her flag ಯಾವ ಲೈನ್ನಲ್ಲಿ, 5ನೇ ಲೈನ್ನಲ್ಲಿ ಪೋಸ್ಟ್ ಮಾಡ್ತಾಳೆ. ಫ್ಲ್ಯಾಗ್ ಆ್ಯಟ್ 5 ಎಷ್ಟು ಡಿಸ್ಟೆನ್ಸ್ನಲ್ಲಿ? 22.5 22.5 ಬಿಂದು. ಅಂದರೆ ಎಕ್ಸಾಕ್ಟ್ಲಿ ಇಲ್ಲಿ 20 ಇದೆ, 21 22 ಈ ರೀತಿಯಾಗಿ ಇಲ್ಲಿ 22.5 ಬಿಂದುವಿನ ಮೇಲೆ ಏನು ಮಾಡ್ತಾಳೆ, ರಶ್ಮಿ ಒಂದು ಫ್ಲ್ಯಾಗನ್ನು ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಟೇಕ್ ಡೌನ್ ದ ಸ್ಕ್ರೀನ್ಶಾಟ್ ಆ್ಯಂಡ್ ಪ್ರಾಕ್ಟೀಸ್ ದಿಸ್ ಒನ್. ಇಟ್ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. The problem number 4, find the ratio in which the line segment joining the points minus 3, 10 and 6, minus 8 is divided by minus 1, 6. ಸೊ ನಾವಿಲ್ಲಿ ಕಂಡುಹಿಡಿಯಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಫೈಂಡ್ ದ ರೇಷೋ. ಈ ಒಂದು ಬಿಂದು ಡಿ ಎನ್ನುವಂಥ ಬಿಂದು ಎ ಬಿ ಬಿಂದುವಿನಿಂದ ರಚನೆಯಾಗಿರ್ತಕ್ಕಂಥ ರೇಖೆಯನ್ನು ವಿಭಾಗಿಸ್ತಾ ಇದೆ. ಆದರೆ ಯಾವ ಒಂದು ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ರೇಷೋ that point is dividing this line? So now m1 is to m2 ಒಂದು ಅನುಪಾತ ಅಂತ ಹೇಳಿ ನಮ್ಗೆ ಗೊತ್ತಿದೆ. m1 is to m2 ಏನಪ್ಪ ಅಂತಂದರೆ ಜನರಲ್ ಆಗಿ ನಾವು ತೆಗೆದುಕೊಳ್ತೀವಿ. ಸೊ ಫಾರ್ಮುಲಾನ ಅಪ್ಲೈ ಮಾಡೋಣ. m1 m2 ನಮಗೆ ಗೊತ್ತಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಲೀವ್ ದ್ಯಾಟ್ ಪಾರ್ಟ್ ಆ್ಯಂಡ್ ವಿ ವಿಲ್ ಗೆಟ್ ದ ಸೇಮ್ ಥಿಂಗ್. ನಾವು ಮೊದಲನೇ ಬಿಂದುವಿನ ನಿರ್ದೇಶಾಂಕ -3, 10 ದಟ್ ಈಸ್ x1 y1. ಎರಡನೇ ಬಿಂದು ಬಿ ಬಿಂದುವಿನ ನಿರ್ದೇಶಾಂಕಗಳು x2 y2. ಅದೇ ರೀತಿಯಾಗಿ x, y ಬಿಂದುವಿನಿಂದ ನಿರ್ದೇಶಾಂಕಗಳಿಂದ ಉಂಟಾಗಿರ್ತಕ್ಕಂಥ ಬಿಂದು ಈ ರೇಖೆಯನ್ನು ಡಿವೈಡ್ ಮಾಡ್ತಾ ಇದೆ. ಸೊ ವಿ ನೋ ದಟ್ ಫಾರ್ಮುಲಾ. ಎಕ್ಸ್ ಬಿಂದುವಿನ ನಿರ್ದೇಶಾಂಕಗಳು ಏನಾಗುತ್ತಪ್ಪ ಅಂತಂದರೆ ಡಿವೈಡೆಡ್ ಬೈ m1 ಪ್ಲಸ್ m2, ಛೇದದಲ್ಲಿ m1 ಪ್ಲಸ್ m2 ಇರ್ತದೆ, m1 ಇಂಟು x2 ಪ್ಲಸ್ m2 ಇಂಟು x1. ಇದು ಎಕ್ಸ್ ಬಿಂದುವಿನ ನಿರ್ದೇಶಾಂಕ. ಹೌದಾ? ಇನ್ನು ವಾಯು ಬಿಂದುವಿನ ನಿರ್ದೇಶಾಂಕ ನಮಗೆ ಅದು ಬೇಕಾದರೆ ಅದನ್ನು ತೆಗೆದುಕೊಳ್ಳೋಣ ಅಂತ. ಇವಾಗ ಎಕ್ಸ್ ಬಿಂದುವಿನ ನಿರ್ದೇಶಾಂಕ ಏನಾಗುತ್ತಪ್ಪ ಅಂತಂದರೆ m1 ಇಂಟು x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಎಕ್ಸ್ ವ್ಯಾಲ್ಯೂ ಈಸ್ -1 ಈಕ್ವಲ್ ಟು m1 x2. m1 ಗೊತ್ತಿಲ್ಲ ಹಾಗೆ ಇಡೋಣ. x2 ವ್ಯಾಲ್ಯೂ ಈಸ್ 6 ಪ್ಲಸ್ m2 ಗೊತ್ತಿಲ್ಲ, m2 ಆ್ಯಸ್ ಇಟ್ ಈಸ್, x1 ವ್ಯಾಲ್ಯೂ ಈಸ್ -3. ಸೊ ಮೈನಸ್ ಸೈನ್ ಇರೋದ್ರಿಂದ ಬ್ರಾಕೆಟ್ ಹಾಕೋಣ. m1 ಪ್ಲಸ್ m2 ದಟ್ ಈಸ್ ಅನ್ನೋನ್ ಫ್ಯಾಕ್ಟರ್, m1 ಪ್ಲಸ್ m2 ಆ್ಯಸ್ ಇಟ್ ಈಸ್, m1 ಪ್ಲಸ್ m2 ಆ್ಯಸ್ ಇಟ್ ಈಸ್. ನಾವು ಟೇಕ್ ದಿಸ್ m1 ಪ್ಲಸ್ m2 ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಮಲ್ಟಿಪ್ಲೈ ವಿತ್ ದ ಮೈನಸ್ ಸೈನ್. ಸೊ ಮೈನಸ್ ಸೈನ್ ಜೊತೆಗೆ ಮಲ್ಟಿಪ್ಲೈ ಮಾಡೋಣ. m1 ಪ್ಲಸ್ m2 ಈಕ್ವಲ್ ಟು 6m1 minus plus into minus that is minus 3m2. ಸೊ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದಾಗ -m1 minus m2 equal to 6m1 minus 3m2. ಇವಾಗ m1 ಟರ್ಮ್ಸ್ ಒಂದು ಕಡೆ, m2 ಟರ್ಮ್ಸ್ ಮತ್ತೊಂದು ಕಡೆ ಮಾಡ್ಕೊಳ್ಳೋಣ. ಸೊ 6m1 ಆ್ಯಸ್ ಇಟ್ ಈಸ್, ಟೇಕ್ ದಿಸ್ -m1 ಟು ದ ರೈಟ್ ಹ್ಯಾಂಡ್ ಸೈಡ್, ಇಟ್ ಬಿಕಮ್ಸ್ +m1 ಆ್ಯಂಡ್ -3m2 ಇದೆ, ಈ ಕಡೆ ತೊಗೊಂಡು ಬರೋಣ, +3m2 ಆಯಿತು, -m2 ಆ್ಯಸ್ ಇಟ್ ಈಸ್. ಸೊ ಐ ಹ್ಯಾವ್ ಟೇಕನ್ -m1 ಟು ದ ರೈಟ್ ಹ್ಯಾಂಡ್ ಸೈಡ್, ಇಟ್ ಬಿಕಮ್ಸ್ ಪ್ಲಸ್, ರೈಟ್. -3m2ನ ಈ ಕಡೆ ತೊಗೊಂಬಂದ್ವಿ, ಅದು ಪ್ಲಸ್ ಆಯಿತು, ಇಲ್ಲಿ 3m2 ಆಯಿತು, -m2 ಆ್ಯಸ್ ಇಟ್ ಈಸ್ ಆಯಿತು. ಸೊ 3m2 -m2 ಈಸ್, 3ರಲ್ಲಿ 1 ಕಳೆದರೆ 2m2, 2m2 ಈಕ್ವಲ್ ಟು 6 ಆ್ಯಂಡ್ ದಿಸ್ ಈಸ್ 1m1. ಇಲ್ಲಿ ಏನೂ ಇಲ್ಲಂದರೆ ಅದರ ಸಹಗುಣಕ 1 ಇರುತ್ತದೆ. 6 + 1 ಈಸ್ 7m1. ಸೊ ನಮಗೆ m1 ಮತ್ತು m2ಗಳು ಬೇಕಾಗಿದೆ, m1 ಮತ್ತು m2 ರೇಷೋ ಬೇಕಾಗಿದೆ. ದೇರ್ಫೋರ್ ನಾವು m1 upon m2. ಸೊ ಟೇಕ್ ದಿಸ್ m1, ಕೀಪ್ m1 ಆ್ಯಸ್ ಇಟ್ ಈಸ್, ಟೇಕ್ ದಿಸ್ m2 ಹಿಯರ್ ಆ್ಯಂಡ್ 2 ಆ್ಯಸ್ ಇಟ್ ಈಸ್ ಆ್ಯಂಡ್ ಟೇಕ್ ದಿಸ್ 7 ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಸಂಖ್ಯೆಗಳನ್ನು ಒಂದು ಬದಿಗೆ ಮಾಡ್ಕೊಳ್ಳೋಣ, m1 m2 ಒಂದು ಬದಿಗೆ ಮಾಡ್ಕೊಳ್ಳೋಣ. ಸೊ 2 ಮತ್ತು 7 ಡಿವೈಡ್ ಆಗೋದಿಲ್ಲ. ಸೊ 2:7 ಈಸ್ ದ ರೇಷೋ ಇನ್ ವಿಚ್ ದ ಲೈನ್ ಡಿವೈಡ್ಸ್. ಈ ರೇಖೆಯು 2:7 ಏನಾಗ್ತದೆಪ್ಪ ಅಂತಂದರೆ ಡಿ ಬಿಂದು ಈ ರೇಖೆಯನ್ನು ವಿಭಾಗಿಸ್ತಾ ಇದೆ ಅಂತ. ಸೊ ದ ರೇಷೋ ಇನ್ ವಿಚ್ ದ ಲೈನ್ ಡಿವೈಡ್ಸ್ ಈಸ್ 2:7. therefore line divides in the ratio
2:7 2:7 ಈ ರೇಖೆ ವಿಭಾಗಿಸ್ತಾ ಇದೆ. ಟೇಕ್ ಡೌನ್ ದ ಸ್ಕ್ರೀನ್ಶಾಟ್. The question number 6 is, they have given a parallelogram and the points of the parallelogram are 1, 2, 4, y and x, 6 and 3, 5. ಒಂದು ಸಮಾಂತರ ಚತುರ್ಭುಜದ 4 ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. 1, 2, 4, y, x, 6 and 3, 5. ಆದರೆ ಇಲ್ಲಿ ಈ x ಮತ್ತು yಗಳ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ವಿ ಹ್ಯಾವ್ ಟು ಫೈಂಡ್ ದ ಎಕ್ಸ್ ಆ್ಯಂಡ್ ವೈ. ಬಿ ಮತ್ತು ಸಿ ಬಿಂದುವಿನಲ್ಲಿ ಏನು ನಿರ್ದೇಶಾಂಕಗಳು ಮಿಸ್ ಆಗಿದ್ದೀವಲ್ಲ, ಈ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನು ನಾವು ಕಂಡುಹಿಡಿಯಬೇಕು. ಹಾಗಿದ್ರೆ ನಮ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಏನಪ್ಪ ಅಂತಂದರೆ, ಪ್ಯಾರಲೆಲೋಗ್ರಾಮ್ ಅಥವಾ ಸಮಾಂತರ ಚತುರ್ಭುಜ ಅಂದಾಗ ಈ ಸಮಾಂತರ ಚತುರ್ಭುಜದ ವಿಕರ್ಣಗಳು, ಅಪೋಸಿಟ್ ಪಾಯಿಂಟ್ಸನ್ನು ಏನು ಸೇರಿಸ್ತೇವಲ್ಲ, ಈ ವಿಕರ್ಣಗಳು ಏನಾಗ್ತಾವಪ್ಪ ಅಂತಂದರೆ ದೇ ಬೈಸೆಕ್ಟ್ ಈಚ್ ಅದರ್. ಅವು ಪರಸ್ಪರ ಏನು ಮಾಡ್ತಾವಪ್ಪ ಅಂತಂದರೆ ಅರ್ಧಿಸುತ್ತವೆ. ಈ ಒಂದು ಕಾನ್ಸೆಪ್ಟನ್ನು ಉಪಯೋಗ ಮಾಡಿಕೊಂಡು ನಾವೇನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಈಸಿಯಾಗಿ ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿಬಹುದು. ಸೊ ವಿ ಆರ್ ಗೋಯಿಂಗ್ ಟು ರೈಟ್ ದ ಡಯಾಗೋನಲ್ಸ್ ಆಫ್ ದ ಪ್ಯಾರಲೆಲೋಗ್ರಾಮ್. ಡಯಾಗೋನಲ್ಸ್ ಆಫ್ ದ ಪ್ಯಾರಲೆಲೋಗ್ರಾಮ್ bisect each other. ಸಮಾಂತರ ಚತುರ್ಭುಜದ ವಿಕರ್ಣ ಅಂದರೆ ಇಲ್ಲಿ ಎ ಬಿಂದುವಿಗೆ ಸಿ ಬಿಂದು ಅಪೋಸಿಟ್ ಇದೆ. ಈ ಎರಡು ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವಂಥ ರೇಖೆ ವಿಕರ್ಣ ಅಂತ ಹೇಳ್ತೀವಿ. ಬಿ ಬಿಂದುವಿಗೆ ಅಪೋಸಿಟ್ ಇರತಕ್ಕಂಥ ಬಿಂದು ಇದು ಬಿ ಡಿ ಏನಾಗುತ್ತೆ, ವಿಕರ್ಣ ಆಗುತ್ತೆ. ಸೊ ವಿಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ದಿ ಬೈಸೆಕ್ಟ್ ಈಚ್ ಅದರ್. ಇಲ್ಲಿ ಎ ಸಿ ಮತ್ತು ಬಿ ಡಿಗಳು ವಿಕರ್ಣಗಳು ಪರಸ್ಪರ ಏನಾಗ್ತಾವಪ್ಪ ಅಂತಂದರೆ ಅರ್ಧಿಸುತ್ತವೆ. ದ ಡಯಾಗೋನಲ್ಸ್ ಆಫ್ ದ ಪ್ಯಾರಲೆಲೋಗ್ರಾಮ್ ದೇ ಬೈಸೆಕ್ಟ್ ಈಚ್ ಅದರ್. ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವೇನು ಮಾಡ್ತೀವಿ, ಎಕ್ಸ್ ಮತ್ತು ವಾಯ್ನ ಬೆಲೆಗಳನ್ನು ಕಂಡುಹಿಡಿಯಬಹುದು. ಹಾಗಿದ್ರೆ ಇವಾಗ ನೋಡಿ, ಇದು ಬೈಸೆಕ್ಟ್ ಮಾಡಬೇಕಂದ್ರೆ ಇದು ಒಂದು ಮಧ್ಯಬಿಂದು ಆಗುತ್ತೆ. ಸೊ ಮಧ್ಯಬಿಂದು ಆಗಬೇಕಾದ್ರೆ 1 + x. ಸೊ x1 + x2 ಅಂತ ಹೇಳ್ತೀವಿ. ಇಲ್ಲಿ 1 + x / 2 ಇದು ಒಂದು ಎಕ್ಸ್ನ ನಿರ್ದೇಶಾಂಕ ಆಗುತ್ತೆ. ಹಾಗಿದ್ರೆ ಇಲ್ಲಿಯೂ ಕೂಡ ಏನು ಎಕ್ಸ್ ರೇಖೆ ಇದೆಯಲ್ಲ, ಬಿ ಡಿ ರೇಖೆ, ಇದ್ರದ್ದು ಎಕ್ಸ್ ನಿರ್ದೇಶಾಂಕ ಏನಾಗಬೇಕು, ಸೇಮ್ ಆಗಬೇಕು. ಅಂದರೆ ಸೊ ದಟ್ ಈಸ್ 3 + 4 / 2. 3 + 4 / 2 ಅಂದರೆ ಅರ್ಥ, ಈ ಎರಡೂ ರೇಖೆಗಳು ಅರ್ಧಿಸಿದಾಗ ಇವನು ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸ್ ಮತ್ತು ವೈನ ನಿರ್ದೇಶಾಂಕಗಳು ಸೇಮ್ ಬರಬೇಕು. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗೂ ಕೂಡ ಎಕ್ಸ್ ಮತ್ತು ವೈನ ನಿರ್ದೇಶಾಂಕಗಳು ಸೇಮ್ ಬರಬೇಕು. ಯಾಕಪ್ಪ ಅಂದರೆ ಅವೆರಡೂ ಪರಸ್ಪರ ಅರ್ಧಿಸುತ್ತವೆ. ಆ ಒಂದು ಕಾನ್ಸೆಪ್ಟನ್ನು ಉಪಯೋಗ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಇದನ್ನು ಬಿಡಿಸ್ತಾ ಇದ್ದೀವಿ. ಸೊ ನಾವು 2 and 2 gets cancelled here. So now 1 + x ಇದೆ. So this is x is equal to 3 + 4 is 7 and take this 1 to the right hand side. 1 + x is equal to 7 ಆಯಿತು. x equal to 7. Take this 1 to the right hand side, -1. Therefore x equal to 6. ಆದ್ದರಿಂದ x ನ ಬೆಲೆ ಏನಾಯಿತು, 6 ಆಯಿತು. ಇವಾಗ ಇನ್ನೊಂದು ಏನಪ್ಪ ಅಂತಂದರೆ, ಇದು ವಾಯ್ನ ಬೆಲೆಯನ್ನು ತೆಗಿಬೇಕು. ನಾವು ವಾಯ್ನ ಬೆಲೆಯನ್ನು ತೆಗಿಬೇಕು. ಸೊ ವಾಯ್ನ ಬೆಲೆಯನ್ನು ತೆಗಿಬೇಕಪ್ಪ ಅಂತಂದರೆ ವಾಯ್ನ ನಿರ್ದೇಶಾಂಕಗಳನ್ನು ತೆಗೆದುಕೊಂಡು ಮಾಡೋಣ. ಸೊ 2 + 6 / 2 ದಟ್ ಈಸ್ ಈಕ್ವಲ್ ಟು, ಇಲ್ಲಿ ವಾಯ್ನ ನಿರ್ದೇಶಾಂಕಗಳು 5 + y upon 2, ರೈಟ್. ಸೊ ಹಿಯರ್ ಆಲ್ಸೋ ದ ಡಿನಾಮಿನೇಟರ್ 2 and 2 gets cancelled. 6 + 2 is 8 equal to 5 + y and take this 5 to the left hand side. 8 - 5 is nothing but 3. Therefore the value of y is equal to 3. ಆದ್ದರಿಂದ y ನ ಬೆಲೆ ಎಷ್ಟು, 3. Therefore ಇಲ್ಲಿ x ನ ಬೆಲೆ 6, ಇಲ್ಲಿ y ನ ಬೆಲೆ ಎಷ್ಟು, 3. Therefore the values of x and y we have got. ಸೊ ಇದೇನಪ್ಪ ಅಂತಂದರೆ, ಒಂದು ಸಮಾಂತರ ಚತುರ್ಭುಜದಲ್ಲಿ ವಿಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಉಪಯೋಗ ಮಾಡಿಕೊಂಡು ನಾವು ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನು, ಇಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಎಕ್ಸ್ ಮತ್ತು ವಾಯ್ನ ನಿರ್ದೇಶಾಂಕಗಳನ್ನು ಏನು ಮಾಡಿದ್ದೀವಿ, ಇಲ್ಲಿ ಕಂಡುಹಿಡ್ತಿದ್ದೀವಿ. ಸೊ ಟೇಕ್ ಡೌನ್ ದ ಸ್ಕ್ರೀನ್ಶಾಟ್ ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಕಮ್ ಟು ದ ಪ್ರಾಬ್ಲಮ್ ನಂಬರ್ 8. ದ ಪ್ರಾಬ್ಲಮ್ ನಂಬರ್ 8 ಈಸ್,
If A and B are -2, -2 and B is 2, -4 respectively, find the coordinates of the point P such that AP is equal to 3/7 AB ಅಂತ ಹೇಳ್ತಿದ್ದಾರೆ. ಇವಾಗ AP equal to 3/7 AB ಆದಾಗ ಈ ಎರಡು ಬಿಂದುಗಳನ್ನು P ಎನ್ನುವಂಥ ಬಿಂದು ವಿಭಾಗಿಸ್ತಾ ಇದೆ. ಆ P ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಆದರೆ ನಮಗೆ ಒಂದು ವಿಚಾರ ಏನಪ್ಪ ಅಂತಂದರೆ, ಈ P ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕಾದ್ರೆ ಇವುಗಳ ರೇಷೋವನ್ನು ಕಂಡುಹಿಡಬೇಕು. ಅಂದರೆ ಯಾವ ಒಂದು ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಅಂತ, M1 M2 ಅಂತ ಏನು ಹೇಳ್ತೀವಲ್ಲ, ಆ ಅನುಪಾತ ನಮಗೆ ಗೊತ್ತಿರಬೇಕು. ಅನುಪಾತವನ್ನು ಕೊಡದೆ ಇಲ್ಲಿ ಒಂದು ಫ್ಯಾಕ್ಟರನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ AP is equal to 3/7 AB ಅಂಥೇಳಿ. AP is equal to 3/7 AB ಅಂಥೇಳಿ. ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ನೋಡಿ ಇಲ್ಲಿ. ಸೊ ಇದು AP is equal to, ಇಲ್ಲಿ AP ಇದೆ, AP ಅಪಾನ್, ಟೇಕ್ ದಿಸ್ AB ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, AP by AB is equal to 3/7. ಟೇಕ್ ದಿಸ್ AB ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಹಾಗಿದ್ರೆ AP ಬೆಲೆ ಏನಾಯಿತು? 3 ಆಯಿತು. ಇದು 3 ಆಯಿತು. AB ಬೆಲೆ ಟೋಟಲಿ 7 ಆಯಿತು. ಇದು 3 ಆಯಿತು, ಇದು 7 ಅಂದರೆ ಹಾಗಿದ್ರೆ PB ಬೆಲೆ ಎಷ್ಟಾಗಬೇಕು ಹೇಳಿ ನೋಡೋಣ. ಸೊ 7 - 3, 7 - 3 ಇಟ್ ವಿಲ್ ಬಿ 4. ಬಟ್ ನಾವು ಇಲ್ಲಿ ಡೈರೆಕ್ಟಾಗಿ ಬರೆಯೋಕ್ಕಿಂತ ಮುಂಚೆ ಒಂದು ಪ್ರೊಸೀಜರ್ ಪ್ರಕಾರ ನಾವು ಏನು ಮಾಡಬೇಕು, ಎಕ್ಸಾಮಲ್ಲಿ ಸಾಲ್ವ್ ಮಾಡಿ ತೋರಿಸ್ಬೇಕಾಗುತ್ತೆ. ಅದನ್ನು ಯಾವ ರೀತಿ? AP ಟು ದ ರೈಟ್ ಹ್ಯಾಂಡ್ ಸೈಡ್, ಇಟ್ ವಿಲ್ ಬಿಕಮ್ AB ಅಪಾನ್ AP ಆ್ಯಂಡ್ 3/7 ಅನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬಂದರೆ 1/3/7 ಆಗುತ್ತೆ. ಅದನ್ನು ರೆಸಿಪ್ರೊಕೇಟ್ ಮಾಡಿಬಿಟ್ರೆ ಅದನ್ನು ಏನಾಗುತ್ತೆ, 7/3 ಆಗುತ್ತೆ. ಅಂದರೆ ಅಂಶ ಇದ್ದುದು ಛೇದ ಇದ್ದುದು ಅಂಶ. ಡೈರೆಕ್ಟ್ಲಿ ನಾವೇನು ಬರ್ತೀನಿ, 7/3 ಅಂತ ಬರೀತೀನಿ. ಓಕೆ, ಸೊ ನಾವು ದಿಸ್ ಕಮ್ ಟು ದ ಡಿನಾಮಿನೇಟರ್ ಆ್ಯಂಡ್ ಇಟ್ ವಿಲ್ ಬಿ ರೆಸಿಪ್ರೊಕೇಟೆಡ್, ದಟ್ ಬಿಕಮ್ 7/3. ಸೊ AB ಅಂದರೆ ಇಲ್ಲಿ ನೋಡಿ, AB ಅಂದರೆ ಒಟ್ಟಾಗಿ AP ಪ್ಲಸ್ PB. ಸೊ AB ಕ್ಯಾನ್ ಬಿ ರಿಟನ್ ಆಸ್ AP ಪ್ಲಸ್ PB ಅಪಾನ್ AP, ರೈಟ್? ಸೊ AP as it is plus this AP is concerned, denominator ಇರ್ತಕ್ಕಂಥ AP ಎರಡಕ್ಕೂ ಸಂಬಂಧಪಡುತ್ತೆ. AP ಅಪಾನ್ AP ಪ್ಲಸ್ PB ಅಪಾನ್ AP. ಓಕೆ, ಸೊ ನಾವು ಇವಾಗ ಇಲ್ಲಿ 7/3 ಇದೆಯಲ್ಲ, ಅಂದರೆ AP ಬೆಲೆ 3 ಇದೆ. ಅಂದರೆ ನಾನೇನು ಮಾಡ್ತೀನಿ, AP ಯ ಸ್ಥಾನದಲ್ಲಿ ಇಲ್ಲಿ ಏನು ಮಾಡ್ತೀನಿ, 3 ಬರಿತೀನಿ, ಪ್ಲಸ್ ಉಳಿದಿರ್ತಕ್ಕಂಥದ್ದೇನು PB. ಅಂದರೆ PB ಬೆಲೆ ಎಷ್ಟಾಗಬೇಕು, ಅದು 4. ಅಂದರೆ 3 + 4 ಮಾಡಿದಾಗ 7 ಆಗುತ್ತೆ. ಸೊ 3 + 4 ಮಾಡಿದಾಗ 7. ನೀವು 5 + 2 ಬರಿಬೋದಿತ್ತು, ಬಟ್ ಆಲ್ರೆಡಿ AP ಬೆಲೆ ನಮ್ಗೆ ಗೊತ್ತಿರೋದು 3. ಸೊ 3 ನಂತರ ಉಳಿದಂಥದ್ದು ಬೆಲೆ ಎಷ್ಟು, 4. 3 + 4 is nothing but 7. ಸೊ 3 + 4 is nothing but 7. ಸೊ ನಾವು ದಿಸ್ ಕ್ಯಾನ್ ಬಿ ರಿಟನ್ ಆಸ್ 3/3 plus 4/3 because this 3 is contains to the both numerator 3 and 4. Okay, so now 3 and 3 gets cancelled. Here AP and AP gets cancelled. 4/3 is nothing but PB upon AP. ಅಂದರೆ PB ಅನುಪಾತ AP ಎಷ್ಟು ಬಂತು ನಮಗೆ, 4:3 ಬಂತು. ಅಥವಾ AP ಅನುಪಾತ PB 3:4 ಬರ್ತದೆ. ಸೊ ವಿ ಕ್ಯಾನ್ ರೈಟ್ therefore AP is to PB is equal to 3:4. 3:4. ಆದ್ದರಿಂದ ಇವುಗಳ ಅನುಪಾತ ಏನು ಬಂತು, 3:4. ಸೊ ದಿಸ್ ಈಸ್ ನಥಿಂಗ್ ಬಟ್ ಅವರ್ M1 and M2. ದಿಸ್ ಈಸ್ ಅವರ್ M1 and M2. ಇವಾಗ ನಾವೇನು ಮಾಡಬಹುದು, P ಬಿಂದುವಿನ ನಿರ್ದೇಶಾಂಕಗಳನ್ನು ತೆಗೆಯಬಹುದು. therefore the coordinates x, y. ಹೌದಾ? ಎಕ್ಸ್ನ ನಿರ್ದೇಶಾಂಕಗಳನ್ನು ಬರೀಬೇಕಾದ್ರೆ M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2, ರೈಟ್? ದೆನ್ ಸೇಮ್ ಪ್ರೊಸೀಜರ್ ಇಲ್ಲಿ x2 ಸ್ಥಾನದಲ್ಲಿ y ಇರ್ತೀವಿ ನಾವು. ಸೊ ದಟ್ ಈಸ್ M1 y2 ಪ್ಲಸ್ M2 y1 ಡಿವೈಡೆಡ್ ಬೈ M1 ಪ್ಲಸ್ M2. ಇದು P ಬಿಂದುವಿನ ನಿರ್ದೇಶಾಂಕಗಳು, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ P ಅಂತ ಹೇಳ್ತೀವಿ. ಸೊ ನಾವು M1 M2 ಬೆಲೆಗಳ ಬೆಲೆ ನಮಗೆ ಈಗಾಗಲೇ ಗೊತ್ತಾಗಿದೆ 3 ಮತ್ತು 4 ಅಂತ ಹೇಳಿ. ಸೊ ಡಿನಾಮಿನೇಟರಲ್ಲಿ 3 + 4 ಅಂತ ಬರಿತಾ ಇದ್ದೇನೆ. ಸೊ M1 ವ್ಯಾಲ್ಯೂ ಇಸ್ 3 and x2 value is x2. This is x1 y1 and this is x2 y2, right? So M1 into x2 ಬೆಲೆ 2 plus M2 ಬೆಲೆ ಎಷ್ಟಿದೆ 4. M2 ಬೆಲೆ 4 ಇದೆ. ಡೈರೆಕ್ಟಾಗಿ ಬರೆದುಬಿಡೋಣ M1 M2 ಅಂಥೇಳಿ. ಸೊ M2 ಬೆಲೆ 4 ಇದೆ, x1 ಬೆಲೆ -2 ಇದೆ. ಸೊ -2.
again m1 plus m2, that is nothing but 3 plus 4, and m1 value is 3, y2 value is minus 4, plus m2 value is 4, y1 value is minus 2. So just go on substituting the values, ಬೆಲೆಗಳನ್ನು ತುಂಬುತ್ತಾ ಹೋಗಬೇಕು ಸರಿಯಾಗಿ. Okay, wherever you get the minus sign, give the bracket. So 3 into 2 is 6 and 4 into 2 is 8, minus 8 ಆಗುತ್ತೆ, ಮೈನಸ್ ಸೈನ್ ಇರೋದ್ರಿಂದ 6 minus 8, that will be minus 2. So minus 2, 3 plus 4 is 7, so minus 2 upon 7 ಆಯಿತು. ಇದು ಎಕ್ಸ್ನ ನಿರ್ದೇಶಾಂಕ. ಇಲ್ಲಿ ನೋಡಿ 3 minus 4, that will be minus 3 into minus 4, that will be minus 12, and 4 into minus 2 is minus 8, minus 12 into minus 8, that is minus 20, minus 20 upon 7, 3 plus 4 is 7. So the coordinates of the point P are minus 2, 7 and minus 20, 7. So P ಅನ್ನುವಂಥ ಬಿಂದು ಏನು ಮಾಡುತ್ತೆಪ್ಪ ಅಂತಂದರೆ minus 2, 7 ಮತ್ತು minus 20 upon 7 ನಿರ್ದೇಶಾಂಕಗಳ ಜೊತೆಗೆ ಎ ಪಿ ಇಸ್ ಟು 3/7 ಎ ಬಿ ರೇಷಿಯೋ ಒಳಗೆ ಏನು ಮಾಡ್ತದಪ್ಪ ಅಂದರೆ ಈ ಒಂದು ರೇಖೆಯನ್ನು ವಿಭಾಗಿಸ್ತಾ ಇದೆ ಅಂತೇಳಿ ನಾವು ಹೇಳ್ಬೋದು. ಸೊ ದೀಸ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿ. ಈ ಪಿ ಬಿಂದುವಿನ ಒಂದು ನಿರ್ದೇಶಾಂಕಗಳು, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿ. ಸೊ ಟೇಕ್ ಡೌನ್ ದ ಸ್ಕ್ರೀನ್ ಶಾಟ್ ಆ್ಯಂಡ್ ಕಮ್ ಟು ದ ಒನ್ ಮೋರ್ ಲಾಸ್ಟ್ ಪ್ರಾಬ್ಲಮ್. ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಎಕ್ಸಸೈಸ್, ಫೈಂಡ್ ದ ಏರಿಯಾ ಆಫ್ ದ ರೋಂಬಸ್. ಈ ಒಂದು ವಜ್ರಾಕೃತಿಯ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏರಿಯಾವನ್ನು ಕಂಡುಹಿಡಿಬೇಕು. ಸೊ ವಿ ಮಸ್ಟ್ ನೋ ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ದ ರೋಂಬಸ್. ಒಂದು ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನು? ಏರಿಯಾ ಆಫ್ ದ ರೋಂಬಸ್ ಈಸ್ ನಥಿಂಗ್ ಬಟ್ ಹಾಫ್ ಇಂಟು ಪ್ರಾಡಕ್ಟ್ ಆಫ್ ಡಯಾಗೋನಲ್ಸ್. ಅಂದರೆ ಈ ಒಂದು ವಿಕರ್ಣಗಳೇನಿದೆಯಲ್ಲ, ಇಲ್ಲಿ ಎ ಸಿ ಮತ್ತು ಬಿ ಡಿ ಇವೆರಡು ವಿಕರ್ಣಗಳು, ಇವುಗಳ ಗುಣಲಬ್ಧದ ಅರ್ಧವೇ ಏನಾಗಿರ್ತದೆಪ್ಪ ಅಂತಂದರೆ ಈ ಒಂದು ವಜ್ರಾಕೃತಿಯ ವಿಸ್ತೀರ್ಣ ಆಗಿರ್ತದೆ. ಅಂದರೆ ನಾವು ಎ ಸಿಯ ಮತ್ತು ಬಿ ಡಿಯ ಒಂದು ಅಳತೆಯನ್ನು ಕಂಡುಹಿಡಬೇಕು. ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಸಿ ಬೈ ಯೂಸಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ, ಆ್ಯಂಡ್ ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಡಿ ಬೈ ದ ಡಿಸ್ಟೆನ್ಸ್ ಫಾರ್ಮುಲಾ ಆ್ಯಂಡ್ ಮೇಕ್ ಇಟ್ ಹಾಫ್. ದಟ್ ವಿಲ್ ಬಿ ದ area of the rhombus. Okay, so let's start the process. We know the distance formula. We know that x2 minus x1 whole square plus y2 minus y1 whole square under root. Okay, ಇವಾಗ AC ಯ ಬೆಲೆ AC is equal to under root x2 minus x1 ಅಂದರೆ 3 minus of minus 1, that will be plus whole square, plus 0 minus 4, that is y2 minus y1, 0 minus 4 whole square. ಇದು x1 y1, ಇದು x2 y2 ಅಂತ ತಿಳ್ಕೊಳ್ಳೋಣ. that is equal to 3 plus 1 is 4 square, and minus 4 square is as it is, that will be plus 4 square. ಯಾಕಂದರೆ minus into minus ಏನಾಗುತ್ತೆ, ಅದು ಪ್ಲಸ್ ಆಗುತ್ತೆ. So now 4 square is 16, 4 square is 16. ತಪ್ಪು ಮ್ಯಾಥಮೆಟಿಕ್ಸಲ್ಲಿ ಕರೆಕ್ಟ್ ಇರಬೇಕಪ್ಪ. Now we are going to find the value of AC. Now AC is equal to under root x2 minus x1 whole square, x2 and x1. x2 is 3, x1 is minus 1. ಇಲ್ಲಿ ಫಾರ್ಮುಲಾದಲ್ಲಿ ಒಂದು minus 1 ಇದೆ, minus into minus, that will be plus. So 3 plus 1 whole square plus y2 minus y1, 0 minus 4. So 0 minus 4 whole square. So this is 3 plus 1 is 4 square. ಅಂದರೆ 4 square ಅಂದರೆ 16, ಡೈರೆಕ್ಟ್ಲಿ ಬರೆದುಬಿಡ್ತೀನಿ. minus 4 square is, that is also 16. minus into minus it becomes plus. 4ರ ವರ್ಗ 16, minus into minus plus ಆಗುತ್ತೆ. So 16 plus 16 is 32. Therefore the value of AC is 32 under root. ಇನ್ನು ಬಿ ಡಿಯ ಬೆಲೆಯನ್ನು ತೆಗಿಬೇಕು, ಬಿ ಡಿ ವ್ಯಾಲ್ಯೂ. ಸೊ ದ ಬಿ ಡಿ ವ್ಯಾಲ್ಯೂ ಈಸ್, ಬಿ ಡಿ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋಣ. ಅಂಡರ್ ರೂಟ್ x2 minus x1 whole square, 4 minus of minus, that will be plus, that is 2. Okay, then plus
y2 minus y1, 5 minus of minus 1. So that will be plus whole square. So under root 4 plus 2 is 6, 6 square is 36, 5 plus 1 is 6, that is 6 square is 36, 36 plus 36 is 72, 36 36 ಕೂಡಿಸಿದರೆ 72 ಆಯಿತು. So we have got the value of AC and we have got the value of BD, we have got the value of BD. So ಇವಾಗ ಏರಿಯಾ ಆಫ್ ದ ರೋಂಬಸ್, ಒಂದು ಈ ರೋಂಬಸ್ ವಜ್ರಾಕೃತಿಯ ವಿಸ್ತೀರ್ಣ, ಏರಿಯಾ ಆಫ್ ರೋಂಬಸ್, ಏರಿಯಾ ಆಫ್ ರೋಂಬಸ್ ವಜ್ರಾಕೃತಿಯ ವಿಸ್ತೀರ್ಣ ಇಕ್ವಲ್ ಟು 1/2 AC ಇಂಟು ಬಿ ಡಿ, ವಿಕರ್ಣಗಳ ಒಂದು ಗುಣಲಬ್ಧ AC ಇಂಟು ಬಿ ಡಿ, ಈಗಾಗಲೇ ಇಲ್ಲಿ ಹೇಳಿದ್ದೀವಿ AC ಇಂಟು ಪ್ರಾಡಕ್ಟ್ ಆಫ್ ದ ಡಯಾಗೋನಲ್ಸ್ ಅಂತೇಳಿ. ಸೊ ದಟ್ ಈಸ್ ಈಕ್ವಲ್ ಟು 1/2 AC ಇಂಟು ಬಿ ಡಿ. AC ವ್ಯಾಲ್ಯೂ ಈಸ್ √32 ಆ್ಯಂಡ್ ದಿಸ್ ಈಸ್ √72. ಸೊ √32 ಅನ್ನು ನೀವು ಯಾವ ರೀತಿ ಬರೀತೀರಿ? ಸೊ √32 ಕ್ಯಾನ್ ಬಿ ರಿಟನ್ ಆಸ್ 4 16 ಗುಂಡ್ಲೆ 2 16 ಇಂಟು 2. ಸೊ 16 ಇಂಟು 2 and √72 can be written as product of a perfect square number and another number. ಯಾವ್ದಾರು ನಂಬರ್ ಬರ್ತೈತೇನಪ್ಪ? 72 ಅಂದ್ರೆ 4 4 ಅಂದರೆ 4 4 32 32 Okay, so √72 can be written as 36 into 2, 36 into 2. So this is 1/2, √16 is 4√2 and this is 6√2. So ಇವಾಗ ನೀವು ಕ್ಯಾಲ್ಕುಲೇಷನ್ನ ಮಾಡ್ತೀರಿ, 2 1s are 2 2s are, it gets cancelled. So 6 2s are 12 and √2 into √2 is nothing but 2. Therefore this is 24 units, 24 ಸ್ಕ್ವೇರ್ ಯೂನಿಟ್ಸ್. ಆದ್ದರಿಂದ ಈ ಒಂದು ರೋಂಬಸ್ ಅಥವಾ ಈ ವಜ್ರಾಕೃತಿಯ ಒಂದು ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ 24 ವರ್ಗ ಮೂಲಮಾನಗಳು ಅಂತ ಹೇಳ್ಬೋದು. ಸೊ ಕಂಗ್ರ್ಯಾಚುಲೇಷನ್ಸ್, ದಿಸ್ ಈಸ್ ದ ಕಂಪ್ಲೀಷನ್ ಆಫ್ ದ ಎಕ್ಸಸೈಸ್ 7.2. ಸೊ ಆನ್ ದ ಸೆಕ್ಷನ್ ಫಾರ್ಮುಲಾ, ಒಂದು ದೂರ ಭಾಗ ಪ್ರಮಾಣ ಸೂತ್ರದ ಮೇಲೆ ನಾವು ಈ ಒಂದು ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಬಿಡಿಸಿದ್ದೀವಿ. ನೀವು ಕೂಡ ಈ ಪ್ರಾಬ್ಲಮ್ಸನ್ನು ಬಿಡಿಸಿ ಎಕ್ಸಾಮಿನೇಷನಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಇಫ್ ಯು ಲೈಕ್ ದಿಸ್ ಆಲ್ ದ problems and videos, please like, share and comment so that all the students can get benefited with this one. Thank you one and all. Best of luck.